ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿ ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಮೃತ್ಯುಂಜಯನಾದ ದೇವರ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ನಿಮಗೆ ಸಮರ್ಪಿಸಿದ್ದೇನೆ. ಪ್ರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ದೇವರ ಆಶೀರ್ವಾದಕ್ಕಾಗಿ ದೇವರ ಆಜ್ಞೆಗಳು, ಎರಡನೇ ಆಜ್ಞೆ ಭಾಗ 2. ದೇವರ ಆಶೀರ್ವಾದಕ್ಕಾಗಿ ದೇವರ ಆಜ್ಞೆಗಳು, ಎರಡನೇ ಆಜ್ಞೆ ಭಾಗ 2. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ನಿನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ, ವಿಗ್ರಹಾರಾಧನೆ ಕೂಡದು ಅಂದರೆ ವಿಗ್ರಹ ಯಾವುದು, ಏನು, ಯಾಕಾಗಿ ಅದರ ಮೇಲೆ ಭರವಸೆ ಇಡಬಾರದು ಎಂಬುದಾಗಿ ಆ ವಿಷಯವನ್ನು ತಿಳಿದುಕೊಂಡಿದ್ದೇವೆ. ಇವತ್ತು ಅದಕ್ಕೆ ಸಂಬಂಧಪಟ್ಟಂತ ವಿಷಯ, ಪೂಜೆಯ ವಿಷಯ. ಅಲ್ಲಿ ಏನು ಬರೆಯಲ್ಪಟ್ಟಿದೆ, ಪೂಜಿಸಲು ಬಾರದು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪೂಜಿಸಲು ಬಾರದು. ಯಾಕೆ ಪೂಜಿಸಲು ಬರದೆ? ದೇವರಿಗೆ ಪೂಜೆ ಬೇಕಾಗಿದೆಯೋ? ಹಿಂದಿನ ಕಾಲದಲ್ಲಿ ಅಂದರೆ 2025ನೇ ವರ್ಷದ ಹಿಂದಿನ ಮೊದಲ ಶತಮಾನದಲ್ಲಿ ಆ ಸರ್ವ ಸೃಷ್ಟಿಕರ್ತನಾದ ದೇವರು ಮನುಷ್ಯನ ಅವತಾರವೆತ್ತಿ ಬಂದು ಈ ಕಲಿಯುಗದಲ್ಲಿ ಯಾವಾಗ ಆದಿ ಮನುಷ್ಯನಿಂದ ಅವರು ರಕ್ತ ಸುರಿಸುವಲ್ಲಿವರೆಗೆ ಅಂದರೆ 2025ನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ಓಂ ವೃಕ್ಷಶೂಲಾಯ ಅರುಥಾಯ ನಮಃ ಅಂದರೆ, ಓ ದೇವರೇ, ನಮಗಾಗಿ ನಿನ್ನನ್ನು ನೀನೇ ಮರದ ಕಂಬಕ್ಕೆ ಸಮರ್ಪಿಸಿದಾತನೇ ನಿನಗೆ ಸ್ತೋತ್ರ ಎಂಬುದಾಗಿ. ಆದರೆ 3 ಯುಗ ಕಳೆದು ಹೋಗಿ 4ನೇ ಯುಗದಲ್ಲಿ ದೇವರು ಮನುಷ್ಯನ ಅವತಾರವೆತ್ತಿ ಬಂದು ಪಾಪಗಳಿಗಾಗಿ ರಕ್ತವನ್ನು ಸುರಿಸ್ತಾನೆ ಮರದ ಕಂಬದ ಮೇಲೆ ತೂಗಾಡಿಕೊಂಡು ಎಂಬುದಾಗಿ ಕೂಡ ಮಹಾಭಾರತದಲ್ಲಿ ಕೂಡ ಇದರ ವಿಷಯ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯಾವಾಗ ರಕ್ತ ಸುರಿಸಿದ್ರು ಅಲ್ಲಿಗೆ ಎಲ್ಲ ಪೂಜೆಯು ನಿಂತು ಹೋಯಿತು. ಅಲ್ಲಿವರೆಗೆ ಏನು ಮಾಡ್ತಾ ಇದ್ರು, ಅನೇಕ ಪ್ರಾಣಿಗಳನ್ನು ಕೂಡ ಎತ್ತು, ಕುರಿ, ಆಡು, ಪಾರಿವಾಳ, ಹಕ್ಕಿ ಇಂಥದನ್ನೆಲ್ಲ ಬಲಿ ಕೊಡ್ತಾ ಇದ್ರು. ಪೂಜೆ ಪುಸ್ಕಾರ ನಡೀತಾ ಇತ್ತು, ಹೋಮ ನಡೀತಾ ಇತ್ತು. ಆಮೇಲೆ ಎಲ್ಲವೂ ಯಾವಾಗ ರಕ್ತ ಸುರಿಸಿದ್ರು ಅಲ್ಲಿಗೆ ಅದು ಎಲ್ಲವೂ ನಿಂತು ಹೋಯಿತು. ಈಗ ಏನಪ್ಪ ಅಂದರೆ, ದೇವರ ಮಾತಿಗೆ ನಾವು ವಿಧೇಯರಾಗಿ ಜೀವಿಸುವಂಥದ್ದು. ಹೋಮ ಕೂಡ ಅಲ್ಲಿಗೆ ನಿಂತು ಹೋಯಿತು. ಒಂದೇ ಸಲ ಲೋಕದ ಬಲಿಗಾಗಿ ಏನು ಮಾಡಿದ್ರು, ರಕ್ತವನ್ನು ಸುರಿಸಿದ್ರು. ಅದಕ್ಕೆ ಪರಿಶುದ್ಧನಾದ ದೇವರು ಕೈಲಾಸವನ್ನು ಬಿಟ್ಟು ಮನುಷ್ಯನ ಅವತಾರ ಎತ್ತಿ ಬಂದು ಒಂದು ಹೆಣ್ಣಿನ ಗರ್ಭದಲ್ಲಿ ಓಂ ಕನ್ನಿಕಾ ಸುತಾಯ ನಮಃ ಅಂತೇಳಿ ಅದನ್ನು ನಾವು ಸಂಸ್ಕೃತದಲ್ಲಿ ಓದುತ್ತೇವೆ. ಹಾಗೆ ವಿಷ್ಣುವಿನ ಸಹಸ್ರನಾಮಾವಳಿಯಲ್ಲಿ ಹಾಗೆ ಅಲ್ಲಿಗೆ ಎಲ್ಲ ಬಳಿ ನಿಂತು ಹೋಯಿತು. ಅದರ ಮೇಲೆ ಯಾವುದೇ ಪೂಜೆ ಪುಸ್ಕಾರಗಳು ಯಾವುದೂ ಇಲ್ಲ. ಹಾಗೆ ಎರಡನೇ ವಿಷಯ ನೋಡಿ, ಈಗ ತೆಂಗಿನಕಾಯಿ. ಈಗ ಅನೇಕ ಕಡೆ ಏನು ಮಾಡ್ತಾರೆ, ಪೂಜೆ ಪುಸ್ಕಾರ ದೇವರಿಗೆ ತೆಂಗಿನಕಾಯಿ ಬೇಕು ಅಂತೇಳಿ. ದೇವರು ತೆಂಗಿನಕಾಯಿ ತಿಂದಿದ್ದಾರಾ? ಇಲ್ಲ. ಅಥವಾ ಈಗಲೂ ತಿಂತಾ ಇದ್ದಾರಾ? ಇಲ್ಲ. ಇದು ಯಾಕೆಪ್ಪ ಅಂದರೆ, ಈ ತೆಂಗಿನಕಾಯಿ ಇದು ಕೂಡ ಪರಲೋಕವನ್ನು ಸೂಚಿಸುವಂಥದ್ದು. ನೋಡಿ, ಆ ತೆಂಗಿನಕಾಯಿ ತುದಿಯಲ್ಲಿ ಮೇಲೆ 3 ಕಣ್ಣು ಇದೆ. ಇದು ಏನಾಗ್ತದೆ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದರೆ ತಂದೆ, ಮಗ, ಪರಿಶುದ್ಧಾತ್ಮ. ಇನ್ನೊಂದು ಬೈಬಲಲ್ಲಿ ಪಿತಾ, ಸುತ, ಪವಿತ್ರಾತ್ಮ. ಈ 3 ವಿಷಯಗಳನ್ನ ಅದು ಸೂಚಿಸ್ತದೆ, ಪರಲೋಕವನ್ನು ಸೂಚಿಸ್ತದೆ. ಕಾರಣ ಅದರ ಒಳಗಡೆ ನೋಡಿ, ಅದರ ಹೊರಗಡೆ ಚಿಪ್ಪು ಇರ್ತದೆ, ಅದ್ರಾಗ ಚಿಪ್ಪುಗಳು ಇರ್ತವೆ, ಅದರ ಒಳಗಡೆ ಇನ್ನೊಂದು ಚಿಪ್ಪು ಇರ್ತದೆ. ಆಮೇಲೆ ಅದು ಒಡೆದಾಗ ಅದನ್ನ ಹೊಡೆಯೋಕ್ಕೆ ಮೊದಲು ಒಳಗೆ ಅದರ ನೀರು, ಆ ತೆಂಗಿನಕಾಯಿಗೆ ಯಾವುದೇ ಈ ಲೋಕದ ಒಂದು ವಿಷಯಗಳು ತಲುಪದ ಹಾಗೆ ಅದು ಭದ್ರವಾಗಿರುತ್ತದೆ. ಒಡೆದಾಗ ತೆಂಗಿನಕಾಯಿ ಒಳಗಡೆ ಪರಿಶುದ್ಧವಾಗಿರ್ತದೆ. ಏನಾದರೂ ಒಂದು ಕಪ್ಪು ಸಣ್ಣದು ಸಾಸಿವೆ ಕಾಲಷ್ಟು ಚುಕ್ಕಿ ಕೂಡ ಇರುವುದಿಲ್ಲ. ಆ ನೀರು ಶುದ್ಧವಾಗಿರುತ್ತದೆ. ಅದು ಪರಲೋಕವನ್ನು ಸೂಚಿಸ್ತದೆ. ಅದಕ್ಕಾಗಿ ಅದನ್ನು ಏನು ಮಾಡೋದು, ಒಡೆದು ಅದರ ಅರ್ಥ ಏನಪ್ಪ ಅಂದರೆ, ಈ ತೆಂಗಿನಕಾಯಿ ಹಾಗೆ ನಿಮ್ಮ ಹೃದಯ ಶುದ್ಧವಾಗಿರಲಿ. ನೋಡಿ, ಆ ತೆಂಗಿನಕಾಯಿ ಒಳಗಡೆ ಒಂದು ಕಪ್ಪು ಚುಕ್ಕಿ ಕೂಡ ಇರುವುದಿಲ್ಲ. ಅದೇ ರೀತಿ ನಿಮ್ಮ ಮನಸ್ಸು
ಮನಸ್ಸು ಮತ್ತು ಹೃದಯ ಇಲ್ಲಿ ಶುದ್ಧವಾಗಿರಲಿ, ಅಂದರೆ ಪರಲೋಕ ವೈಕುಂಠಕ್ಕೆ ನಾವು ಹೋಗಬೇಕಾದರೆ ಎಂಬುದಾಗಿ ಅದನ್ನು ಸೂಚಿಸುತ್ತದೆ. ಆ ನೀರು ಪರಲೋಕವನ್ನು ಸೂಚಿಸುವುದಲ್ಲಿ ಬಹಳ ಪರಿಶುದ್ಧ ಎಂಬುದಾಗಿ ಅದನ್ನು ಒಡೆದು ಅಲ್ಲಿ ಇಡುವಂಥದ್ದು. ಅದನ್ನು ಇವತ್ತು ಒಂದು ವರ್ಗದ ಜನರು ತಿಳಿಸಲಿಲ್ಲ. ಹಿಂದಿನಿಂದಲೇ ನಾವು ದ್ವಿಜರು, ನೀವು ಶೂದ್ರರು ಅಂತ ಹೇಳ್ಕೊಂಡು ಬಂದಂಥ ಜನರು ಅದನ್ನೆಲ್ಲವನ್ನು ಮುಚ್ಚಿಟ್ಟಿದ್ದಾರೆ. ಹಾಗೆ ದೇವರು ಆದಿಯಲ್ಲಿಯೂ ತೆಂಗಿನಕಾಯಿ ತಿನ್ನಲಿಲ್ಲ, ಈಗಲೂ ತೆಂಗಿನಕಾಯಿಯನ್ನು ತಿನ್ನೋದಿಲ್ಲ. ಯಾವುದಾದ್ರು ದೇವರು ಇವರು ತೆಂಗಿನಕಾಯಿಯನ್ನು ಕೇಳಿದ್ದಾರೆಯೋ ಇಲ್ಲ, ಈ ಅರ್ಥವನ್ನು ಅದು ಸೂಚಿಸ್ತದೆ. ಹಾಗೆ ಆಮೇಲೆ ಬಾಳೆಹಣ್ಣು. ಈ ಬಾಳೆಹಣ್ಣು ಕೂಡ ಏನಾಗ್ತದೆ, ಬಾಳೆಹಣ್ಣಾದ ಮೇಲೆ ನಾವು ಸಿಪ್ಪೆಯನ್ನು ತೆಗೆದು ತಿಂದು ಸಿಪ್ಪೆಯನ್ನು ಬಿಸಾಡಿ ಬಿಡ್ತೇವೆ. ಸಿಪ್ಪೆ ತೆಗೆದು ತಿಂದ ಮೇಲೆ ಹಾಗೆ ನಮ್ಮ ಜೀವಿತಕ್ಕೆ ಬೇಕಾಗಿದ್ದನ್ನು ಮಾತ್ರ ದೇವರ ವಿಷಯದಲ್ಲಿ, ದೇವರ ವಾಕ್ಯದಲ್ಲಿ ಬೇಕಾಗಿದ್ದನ್ನು ನಾವು ತಗೊಳ್ಬೇಕು. ಈ ಲೋಕದ ವಿಷಯ, ದೇವರ ವಾಕ್ಯಕ್ಕೆ ವಿರುದ್ಧವಾದುದನ್ನು ನಾವು ಎಸೆಯಬೇಕು, ಅದನ್ನು ಸ್ವೀಕಾರ ಮಾಡಬಾರದು ಎಂಬುದಾಗಿ ಈ ಬಾಳೆಹಣ್ಣಿನ ಅರ್ಥ ಸೂಚಿಸ್ತದೆ. ಆಮೇಲೆ ಊದುಗಡ್ಡಿ. ಆದಿಕಾಲದಲ್ಲಿ ಪ್ರಾಣಿಗಳನ್ನು ಬಲಿ ಕೊಡುವಾಗ ಏನು ಮಾಡ್ತಾ ಇದ್ರು, ಬಲಿ ಕೊಡ್ತಾ ಇದ್ರು. ಆಮೇಲೆ ಹೋಮ ಮಾಡ್ತಾ ಇದ್ರು. ಹೋಮ ಎಲ್ಲವೂ ನಿಂತು ಹೋಯಿತು. ಈಗಾಗಲೇ ನಾವು ಹೇಳಿದ ಹಾಗೆ ದೇವರೇ ಬಲಿ ಅರ್ಪಣೆ ಆದ ಮೇಲೆ ಆಮೇಲೆ ಏನು ಮಾಡಿದ್ರು, ಅದರ ನಿತ್ತ ಮೇಲೆ ಈ ಊದುಗಡ್ಡಿ, ಸಗಿಣಿ ಮತ್ತು ಗಂಧದ ಕಡ್ಡಿ ಅದರ ಪುಡಿಯನ್ನೆಲ್ಲ ಮಿಕ್ಸ್ ಮಾಡಿ ಊದುಗಡ್ಡಿ ಮಾಡಿ ಹೊಗೆ ಹಾಕುವಂಥದ್ದು. ನೋಡಿ, ಈಗಲೂ ಒಂದೊಂದು ಕಡೆ ಏನು ಹೇಳ್ತಾರೆ, ಹೋಮ ಹಾಕಿ ಹೋಮ ಹಾಕಿ ಹೋಮ ಹಾಕಿ ಅಂತ. ಈಗ ಹೋಮದಿಂದ ಏನು ಪ್ರಯೋಜನ ಇಲ್ಲ. ಇದು ಇವರ ಹೊಟ್ಟೆ ತುಂಬಿಸಕ್ಕಾಗಿ ಸುಳ್ಳು ಸುಳ್ಳು ಹೇಳಿ ಜನಗಳನ್ನ ವಂಚನೆ ಮಾಡ್ತಾ ಇದ್ದಾರೆ. ಇದು ಆದಿ ಕಾಲದ್ದು 2025ನೇ ವರ್ಷದ ಹಿಂದಿನ ವಿಷಯಗಳು ಇವು. ಅದು ನಿಂತ ಮೇಲೆ ಅದನ್ನು ಮಾಡಿ ಊದುಗಡ್ಡಿ ಮಾಡಿ ಅದನ್ನು ಅದು ದೇವರಿಗೆ 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 ಅಂತ ಅಲ್ಲಿಂದ ಇವರು ತಯಾರು ಮಾಡಿದ್ರು. ಅದರಲ್ಲೂ ಏನು ಇಲ್ಲ. ಆಮೇಲೆ ದೀಪೋತ್ಸವ, ದೇವರಿಗೆ ದೀಪೋತ್ಸವ, ಜ್ಯೋತಿ ಕೊಡು ದೇವರಿಗೆ ಕಣ್ಣು ಕಾಣೋದಿಲ್ವಾ? ಕಾಣ್ತದೆ. ಇಡೀ ಲೋಕಕ್ಕೆ ಬೇಕಾದಂಥ ಸೂರ್ಯನನ್ನೇ ತಯಾರು ಮಾಡಿ ಇಟ್ಟಂಥ ದೇವರಿಗೆ ಜ್ಯೋತಿ ಯಾವ ಲೆಕ್ಕ? ಅದನ್ನು ಮನುಷ್ಯ ಊದಿ ಆರಿಸ್ಬೋದು. ದೊಡ್ಡ ಗಾಳಿ ಬಂದರೆ ಅದು ಆರಿ ಹೋಗ್ತದೆ, ಎಣ್ಣೆ ಇಲ್ಲದಿದ್ದರೂ ಕೂಡ ಅದು ಆರಿ ಹೋಗ್ತದೆ. ಆದರೆ ಇದರ ಅರ್ಥ ಏನಪ್ಪ ಅಂದರೆ, ಆ ಸಾಕ್ಷಾತ್ ಪರಬ್ರಹ್ಮನು ಬೆಂಕಿ ರೂಪದಲ್ಲಿ ಭೂಮಿಗೆ ಇಳಿದು ಬಂದ ಎಂಬುದಾಗಿ ನಮ್ಮ ಪುರಾಣದಲ್ಲಿ ಕೂಡ ನಾವು ಓದುತ್ತೇವೆ. ಇದು ಕೂಡ ಬೈಬಲಲ್ಲಿ ನಾವು ನೋಡ್ತಾ ಇದ್ದೇವೆ. ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ಒಂದು ಬೆಂಕಿಯೊಳಗಿಂದ ಮೋಶೆ ಅಂತೇಳಿ ಕರೀತಾ ಇದ್ದಾರೆ, ಒಂದು ದೇವರ ದೂತ. ಆಗ ಇವತ್ತು ಕೂಡ ಅದು ನೋಡಿ, ಬಡ 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 ಅಂತ ಸಿಡಿಲು ಬಡಿಯುತ್ತದೆ. ಆಗ ಸಿಡಿಲು ಯಾವ ರೂಪದಲ್ಲಿ ನಮಗೆ ಕಾಣ್ತದೆ? ಬೆಂಕಿಯ ರೂಪದಲ್ಲಿ ಭೂಮಿಗೆ ಬರುವುದನ್ನು ಕಾಣ್ತೇವೆ. ಅದು ದೇವರ ಮಾತಾಗಿದೆ. ಸಿಡಿಲು ಸಾಕ್ಷಾತ್ ಪರಬ್ರಹ್ಮನ ಮಾತಾಗಿದೆ. ಪರಮಾತ್ಮ ಭಗವಂತ ಯೇಸು ಕ್ರಿಸ್ತನ ಮಾತಾಗಿದೆ. ದೇವರಿಗೆ ಎಷ್ಟು ಹೆಸರು! ನಿಜವಾದ ಸತ್ಯ ದೇವರಿಗೆ, ಅಂದರೆ ಸರ್ವ ಸೃಷ್ಟಿ ಮಾಡಿದ ದೇವರಿಗೆ ಎಷ್ಟು ಹೆಸರು ಅಂತೇಳಿ ನಾವು ಮೊನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಇದಾಗಿದೆ ಜ್ಯೋತಿ. ಅದಕ್ಕೆ ಅದೊಂದು ಚಿಹ್ನೆ, ದೀಪವನ್ನು ಹೊತ್ತಿಸಿಡಿ ಅಂದರೆ ಬೆಂಕಿ ರೂಪದಲ್ಲಿ ಇಳಿದು ಬಂದಂತಾದ್ರೆ ಅದನ್ನು ನಂಬುವುದು ಅಲ್ಲ, ಅದು ಕೂಡ ಒಂದು ಚಿಹ್ನೆ. ಹಾಗೆ ಆಮೇಲೆ ಹೋಮ. ಈಗಲೂ ಕೂಡ ನೋಡಿ, ಮೊದಲು ಹೋಮ ಬಹಳ ಕಟ್ಟಿಗೆಗಳನ್ನ ಸೇರಿಸಿ ಅದರ ಮೇಲೆ ಪ್ರಾಣಿಗಳನ್ನ ಇಟ್ಟು ವಧೆ ಮಾಡ್ತಾ ಇದ್ರು. 2025ನೇ ವರ್ಷದ ಹಿಂದೆ ದೇವರೇ ಮಾನವನಾಗಿ ಬಂದು ಬಲಿ ಅರ್ಪಣೆ ಮಾಡಿದ ಮೇಲೆ ಹೋಮ ನಿಂತು ಹೋಯಿತು. ಈಗ ಸುಮ್ಮನೆ ಅವರ ಒಂದು ಹೊಟ್ಟೆಪಾಡಿಗೋಸ್ಕರ ಅದನ್ನೇ ಹಿಡ್ಕೊಂಡು ಹೋಮ 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 ಅಂತೇಳಿ ಮಾಡ್ತಾರೆ. ಅದರಲ್ಲಿ ಏನೂ ಪ್ರಯೋಜನ ನಡೆಯುವುದಿಲ್ಲ. ಆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆದರೆ ಮಾತ್ರ ಅದು ಕುರಾನ್ ಇರ್ಬೋದು, ಮಹಾಭಾರತನೇ ಇರ್ಬೋದು, ವೇದಗಳೇ ಇರ್ಬೋದು, ಬೈಬಲೇ ಇರ್ಬೋದು, ಸರಿಯಾಗಿ ಅರ್ಥ ಮಾಡಿಕೊಂಡು ನಡೆದಾಗ ಮಾತ್ರ ನಮಗೆ ಪಾಪದಿಂದ ಪರಿಹಾರ, ಕಷ್ಟ ಸಂಕಟ ದುಃಖದಿಂದ ಪರಿಹಾರ. ಹೋಮದಿಂದಲೂ ಏನು, ಯಾವ ಪೂಜೆಯಿಂದಲೂ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಇವತ್ತು ಹೋಮ ಪೂಜೆ ಪುಸ್ಕಾರಗಳನ್ನ ಮಾಡಿ ಬೇಡದ ಅನ್ಯಾಯಗಳನ್ನ ಮಾಡ್ತಾ ಇದ್ರೆ ದೇವರು ಸಹಿಸುವುದಿಲ್ಲ. ಹಾಗೆ ಇವತ್ತು ನಾವು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ದೇವರಿಂದ ನಾವು ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು. ಹಾಗೆ ಕುಂಕುಮ ನೋಡಿ, ಏನ್ ಮಾಡ್ತಾರೆ, ಜ್ಯೋತಿ ಇಡ್ತಾರೆ, ತಟ್ಟೆಲಿ ಕುಂಕುಮ ಇಡ್ತಾರೆ, ಕರ್ಪೂರ ಇಡ್ತಾರೆ, ಆಮೇಲೆ ಆರತಿ ಅಂತೇಳಿ ಕೊಡ್ತಾರೆ. ಈ ಕುಂಕುಮ ಏನಪ್ಪ ಅಂದ್ರೆ, ಆದಿ ಕಾಲದಲ್ಲಿ 2025ನೇ ವರ್ಷದ ಹಿಂದೆ ಪ್ರಾಣಿಯನ್ನು ವಧೆ ಮಾಡಿ ಯಾರು ದೇವರನ್ನ ಹಿಂಬಾಲಿಸ್ತಾರೋ ಅವರ ಮೇಲೆ ಈ ರಕ್ತವನ್ನ ಚಿಮುಕಿಸುವುದು.
ಚಿಮುಕಿಸ್ತಿತ್ತು. ಹಾಗೆ ಅದು ಏನಾಯ್ತು, ರಕ್ತ ಅಂದ್ರೆ ಚಿಮುಕಿಸ್ತಿದ್ವು. ಅದು ಏನಾಯ್ತು ಅಲ್ಲಿ, ಆಗ ಆ ರಕ್ತ ಏನಾಗಿತ್ತು, ಕೆಂಪಾಗಿತ್ತು. ಯಾವಾಗ ಬಳಿ ನಿಂತು ಹೋಯ್ತೋ ಅಲ್ಲಿಂದ ಈಗ ಏನ್ ಮಾಡ್ತಾ ಇದ್ದಾರೆ, ಕುಂಕುಮನ ಪ್ರಸಾದ ಹಾಕಿ 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 ಶುದ್ಧ ಶುದ್ಧ ಅಂತ ಹೇಳ್ತಾರೆ. ಖಂಡಿತವಾಗಿ ಅದರಲ್ಲಿ ಹಾಕೋದ್ರಲ್ಲಿ ಏನು ತಪ್ಪಿಲ್ಲ, ಹಾಕಿದರೂ ಕೂಡ ಏನು ಪ್ರಯೋಜನ ಕೂಡ ಅದರಲ್ಲಿ ಇಲ್ಲ. ಅದು ಅಂಗಡಿಯಲ್ಲಿ ಮಾರುವಂಥದ್ದು, ಅದು ಹಿಂದಿನ ಬಳಿ ಅರ್ಪಣೆ ರಕ್ತವನ್ನ ಸೂಚಿಸುವಂಥದ್ದು. ಇದಾಗಿದೆ ಕುಂಕುಮ. ಆಮೇಲೆ ಅರಿಶಿನ ತಗೊಳ್ಳಿದ್ದು ದೇವ್ರದು ಅಂತ ಹೇಳಿ ಕೊಡ್ತಾರೆ. ಅರಿಶಿನ ಏನಪ್ಪಾ ಅಂದ್ರೆ ಮನುಷ್ಯನಲ್ಲಿ ಇದ್ದಂತ ಚರ್ಮದ ಕಾಯಿಲೆಯನ್ನ ನೀಗಿಸುವಂಥದ್ದು. ಅದಕ್ಕೆ ಇವತ್ತು ಸಾರಿಗೆ ಅರಿಶಿನ ಪುಡಿ ಕೂಡ ಹಾಕುವಂಥದ್ದು. ಅದು ಕೂಡ ಏನಲ್ಲ, ಅದು ಮನುಷ್ಯನ ಉಪಯೋಗಕ್ಕಾಗಿ. ಆಮೇಲೆ ನೋಡಿ, ಇದೆಲ್ಲ ಒಂದು ಪ್ರತಿಯೊಂದು ನಾವು ಈಶ್ವರ ದೇವಸ್ಥಾನ ಇರ್ಬೋದು, ಶಿವನ ದೇವಸ್ಥಾನ ಇರ್ಬೋದು, ಎಲ್ಲ ಒಂದೇ. ಈಶ್ವರ, ಪರಮೇಶ್ವರ, ಶಿವ ಎಲ್ಲ ಒಂದೇ. ಈ ಶಿಲುಬೆಯ ಬದುರಲ್ಲಿ 3 ಮುಳ್ಳಿನ ತ್ರಿಶೂಲವನ್ನ ಕಾಣಬಹುದು. ಹಾಗಿದ್ರೆ ಅರ್ಥ ಏನಂದ್ರೆ, ಈ ಸಾಕ್ಷಾತ್ ಪರಬ್ರಹ್ಮನು ಅಂದ್ರೆ ಶಿವನು ಅಂದ್ರೆ ಪರಮೇಶ್ವರನು ಅಂದ್ರೆ ಸರ್ವೇಶ್ವರನು ಮನುಷ್ಯನ ರೂಪದಲ್ಲಿ ಭೂಲೋಕಕ್ಕೆ ಬಂದು ಈ ತ್ರಿಶೂಲದಲ್ಲಿ ಬಳಿ ಅರ್ಪಿಸಿದ ಮೇಲೆ ಇದೆಲ್ಲ ನಿಂತು ಹೋಯಿತು ಅಂತ ಇದರ ಅರ್ಥ. ಅದಕ್ಕೆ ಅಲ್ಲಿ 3 ಮುಳ್ಳಿನ ತ್ರಿಶೂಲವನ್ನ ಶಿವನ ದೇವಸ್ಥಾನದಲ್ಲಿ ಅಥವಾ ಈಶ್ವರನ ದೇವಸ್ಥಾನದಲ್ಲಿ ಅಲ್ಲಿ ಇಡುವಂಥದ್ದು ಇದರ ಗುರುತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಾಲೆಲೂಯಾ. ಹಾಗೆ ಖಂಡಿತವಾಗಿ ಆಗ ಇದೆಲ್ಲ ಮಾಡಬಹುದು, ಆದರೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಕುಂಕುಮ ಹಾಕ್ಬೋದು, ಹಾಕಿದ್ರೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಅರಿಶಿನ ಪುಡಿ ಸಾರಿಗೆ ಇರುವಂಥದ್ದು, ಹೋಮ ಹಾಕಿದ್ರು ಆಗ್ಬೋದು, ಹಾಕದಿದ್ರೆ ಅದರಲ್ಲಿ ಏನು ಪ್ರಯೋಜನ. ಸುಮ್ಮನೆ ಇದು ಅದೊಂದು ಯಾವುದು, ಸುಮ್ಮನೆ ಹಣ ಖರ್ಚಿಗೆ, ದುಡ್ಡು ಖರ್ಚಿಗೆ ಅದೊಂದು ದಾರಿ. ಆಮೇಲೆ ದೀಪ ಮಾತ್ರ ಹೊತ್ತಿಸಿಡುವುದು ತುಂಬಾ ಒಳ್ಳೆಯದೊಂದು ಚಿಹ್ನೆ ಆಗಿದೆ, ಅದು ದೇವರ ಅಲ್ಲ. ಆಗ್ಲೇ ಹೇಳಿದಾಗೆ ಗಾಳಿ ಬಂದರೂ ಆರಿ ಹೋಗ್ತದೆ, ಎಣ್ಣೆ ಇಲ್ಲದ್ರು ಆರಿ ಹೋಗ್ತದೆ. ನಾವು ಊದಿ ಕೂಡ ಅದನ್ನ ಆರಿಸಬಹುದು, ಆದ್ರೆ ಅದೊಂದು ಚಿಹ್ನೆ. ದೇವರು ಬೆಂಕಿ ರೂಪದಲ್ಲಿ, ಬೆಳಕಿನ ರೂಪದಲ್ಲಿ ಭೂಮಿಗೆ ಬಂದ. ಊದುಗಡ್ಡಿ, ಬಾಳೆಹಣ್ಣು, ತೆಂಗಿನಕಾಯಿ ಇದೆಲ್ಲ ಏನು ಪ್ರಯೋಜನ ಬರುವುದಿಲ್ಲ. ಇದು ಒಂದೊಂದು ಅರ್ಥವನ್ನ ಸೂಚಿಸುವುದು. ಇದರಲ್ಲಿ ಒಂದು ವರ್ಗದ ಜನರು ನಮ್ಮ ಭಾರತ ದೇಶದಲ್ಲಿ ಇದನ್ನೆಲ್ಲ ಇಟ್ಟುಕೊಂಡು ಅವರ ಹೊಟ್ಟೆಪಾಡಿಗಾಗಿ ಏನ್ ಮಾಡ್ತಾ ಇದ್ದಾರೆ, ಬಹಳ ಜನರನ್ನ ವಂಚನೆ ಮಾಡಿ ಇವತ್ತು ಅದರಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಸತ್ಯವನ್ನ ಮುಚ್ಚಿಟ್ಟಿದ್ದಾರೆ. ಇದನ್ನು ನಿನ್ನೆ ಕೂಡ ಹೇಳಿದೆ. ನಾನು ಒಂದು ಸಹೋದರಿ ಮತ್ತು ನಾನು ಒಬ್ಬೊಂದು ಮನುಷ್ಯನಲ್ಲಿ ವಿಚಾರಿಸಿದಾಗ, ಸತ್ಯವನ್ನು ಹೇಳಿದ್ರೆ ನಾವು ಗಂಟೆ ಮನೆ ಆಡಿಸುವಂಗಿಲ್ಲ ಅಂತ ಹೇಳಿದ್ರು. ಆಗ ಯಾಕೆಲ್ಲ ಹೀಗೆ ಮಾಡ್ತೀವಿ ಅಂತ ಕೇಳಿದರೆ, ನಮ್ಮ ಹಿರಿಯರು ನಮ್ಮ ಜೀವನಕ್ಕೆ ಒಂದು ಮಾರ್ಗವನ್ನ ತೋರಿಸಿಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಸುಳ್ಳು ಹೇಳಿ ಜನಗಳನ್ನ ಪೂಜೆ ಮಾಡಿ, ಪುಸ್ಕಾರ ಮಾಡಿ, ಹೋಮ ಮಾಡಿ, ಆ ಮರದ ಬಟ್ಟದಲ್ಲಿ ಒಂದು ಕಲ್ಲು ಹಾಕಿ, ಇಲ್ಲೊಂದು ಕಲ್ಲು ಹಾಕಿ, ಅದಕ್ಕೆ ಪ್ರಾಣಿ ಬಲಿ ಕೊಡಿ, ಆಮೇಲೆ ಮಾಡಿ, ಈ ಮೇಲೆ ಬಿಡಿ, ನಾನು ಹೋದ ಮೇಲೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೋಡಿ ಎಂಥ ವಂಚನೆಗಳು ನೋಡಿ, ಅದರ ನಿಜವಾದ ವಿಷಯವನ್ನು ಹೇಳ್ತಾ ಇಲ್ಲ. ಹಾಗೆ ಆಮೇಲೆ ಒಂದೊಂದು ಮನೆಗೆ ಕೂಡ ಯಾವುದೋ ಗೊತ್ತಿಲ್ಲದ ನಮ್ಮ ಪೂಜೆಗೆ ಕರೆಸಿದಾಗ ಅವರು ಬಂದು ಅಲ್ಲಿ ಆ ಮೂಲೆ ಸರಿ ಇಲ್ಲ, ಈ ಮೂಲೆ ಸರಿ ಇಲ್ಲ, ಅಲ್ಲಿ ಲಕ್ಷ್ಮಿ ಇಲ್ಲ, ಇಲ್ಲಿ ಕುಬೇರ ಇಲ್ಲ, ಇಲ್ಲಿ ಅಗ್ನಿ ಇಲ್ಲ, ಇಲ್ಲಿ ಹಾಳು ಹೋಗಬೇಕು ಅಂತ ಸುಮ್ಮನೆ ಹೇಳಿ ಹೆದರಿಸಿ 10,000 ಕೊಡಿ, 15,000 ಕೊಡಿ, 20,000 ಕೊಡಿ, ನಾನು ಸರಿ ಮಾಡ್ತೇನೆ ಅಂತ ಹೇಳಿ ಅನೇಕ ವಂಚಿಸ್ತಾರೆ. ಇದು ಇವತ್ತು ನಾನು ಜೀವಿತದಲ್ಲಿ ಕೂಡ ಕಂಡಿರ್ಬೋದು. ನನ್ನ ಜೀವಿತದಲ್ಲಿ ಬೇಕಾದಷ್ಟು ಕಂಡಿದ್ದೀನಿ. ಈಗ ನಾನು ಇರುವಲ್ಲಿ ಹತ್ತಿರದಲ್ಲಿ ಒಂದು ಮನೆ ಕಟ್ಟಿದ್ರು. ನಾನು ಹೇಳ್ದೆ ನೋಡಿ, ಇನ್ನು ಮಾಡಕ್ಕೆ ಹೋಗಬೇಡಿದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಯಾವನೊಬ್ಬ ಬಂದ, ಏನೋ ಹೇಳಿದ, ಇಟ್ಟ ಮನೆಯನ್ನ ಗೋಡೆಯನ್ನ ಒಡೆದು ಬಾಗಿಲನ್ನ ಚೇಂಜ್ ಮಾಡಿದ್ರು. ಅಲ್ಲಿ ಮತ್ತೆ ಅದಕ್ಕೆ ಮೊದಲಿದ್ದ ಕಷ್ಟಕ್ಕಿಂತ ಜಾಸ್ತಿ ಆಮೇಲೆ ಅವರಿಗೆ ಅಲ್ಲಿ ಬಂದು ಹೋಯ್ತು. ಆ ಮನೆಯಲ್ಲಿ ಇವತ್ತು ಮನೆಯಲ್ಲಿ ವಾಸವೇ ಇಲ್ಲದಾಗಿ ಹೋಗಿದೆ. ಇವತ್ತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ ಎಂಥ ವಿಷಯಗಳು ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಗೆ ಸರಿ ಒಂದು ಯಾಕೆಂದ್ರೆ ದೇವರ ಮಾತಿಗೆ ವಿರೋಧವಾಗಿ ನಡೆಯುವಾಗ, ನಾನಾ ರೀತಿಯ ಅನಾಚಾರ, ಕಷ್ಟ, ಸಂಕಟ, ದುಃಖಗಳು ಇನ್ನೊಬ್ಬರಿಗೆ ತೊಂದರೆ ಮಾಡಿದಾಗ, ದೇವರಿಗೆ ನಾವು ತೊಂದರೆ ಮಾಡಿದಾಗ ಅದು ಬರುವಂತಹ ಶಿಕ್ಷೆ. ಅದಕ್ಕೆ ಈ ಮನುಷ್ಯರಿಗೆ 15,000 20,000 ಕೊಟ್ರೆ ಇವರು ಎಲ್ಲಿ ಪರಿಹಾರ ಮಾಡೋಕ್ಕಾಗ್ತದೆ? ದೇವರನ್ನ ಸಮಾಧಾನ ಮಾಡೋಕ್ಕಾಗ್ತದಾ? ಇಲ್ಲ. ಇಷ್ಟರಲ್ಲಿ ನಾವು ತಿಳ್ಕೊಳ್ಬೇಕು. ಇದೇ ರೀತಿ ಮೈಸೂರು ಜಿಲ್ಲೆ ಒಂದು ತಾಲೂಕಿನಲ್ಲಿ ಕೂಡ ಒಂದು ಮನುಷ್ಯ ಒಬ್ಬ ಅಲ್ಲಿಂದ ಹುಬ್ಳಿಯಿಂದ ಬಂದಿದ್ದಾನೆ ಒಂದು ಮನೆಗೆ. ನೋಡಪ್ಪ, ನೀನು 15,000 ಕೊಟ್ಟರೆ ಈ ಮನೆಯನ್ನು ನಾನು ಸರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾನೆ. ಆ ಮನುಷ್ಯ ನನ್ನ ಕೇಳಿದ, ದಯವಿಟ್ಟು ಬೇಡ, ಇದೆಲ್ಲ ಬರೀ ಸುಳ್ಳು. ವಾಸ್ತು ಅಂದ್ರೆ ಏನು?
ಅದು ಒಂದು ಮನೆಗೆ ಎದುರು ಬದರಾಗಿ ಬಾಗಿಲಿಡುವಂಥದ್ದು, ಎದುರು ಬದರಾಗಿ ಕಿಟಕಿಡುವಂಥದ್ದು, ಮನೆಯೊಳಗೆ ಸರಾಗ ಗಾಳಿ ಬರುವಂಥದ್ದು, ಒಂದು ಕಡೆಗೆ ಹೋಗಿ ಒಂದು ಕಡೆಯಿಂದ ದಾಟುವಂಥದ್ದು, ಮನೆಗೆ ಪೂರ್ವ ಮೂಡನ ಬಾಗಿಲು ಸರಿಯಾಗಿ ಪೂರ್ವಕ್ಕೆ ಇಡುವಂಥದ್ದು, ಪಶ್ಚಿಮಕ್ಕೂ ಇಡುವಂಥದ್ದು. ಇದಾಗಿದೆ ವಾಸ್ತು. ಮತ್ತೆ ಅಳತೆ ಯಾಕೆಪ್ಪ ಅಂದ್ರೆ ಗೋಡೆಗಳು ಸರಿಯಾಗಿ ಬರಲಿಕ್ಕೆ, ಮನೆಯ ಮೇಲ್ಛಾವಣಿ ಸರಿಯಾಗಿ ಬರಲಿಕ್ಕೆ. ಇದು ಪಾಪ ಪರಿಹಾರಕ್ಕಲ್ಲ. ಪಾಪ ಪರಿಹಾರಕ್ಕಾಗಿ ನಮಗೆ ಒಳ್ಳೆಯದಾಗಿ ಜೀವಿಸಬೇಕಾದ್ರೆ ಈ ರೀತಿಯಲ್ಲಿ ನಾವು ದೇವರ ಮಾತಿಗೆ ಜೀವಿಸಿದರೆ ಮಾತ್ರ ದೇವರು ದರ್ಶನ ಕೊಟ್ಟಾಗ ನಮಗೆ ಕಷ್ಟ ಸಂಕಟ ದುಃಖಗಳಿಂದ ಪರಿಹಾರವಾಗಬಹುದು. ಸುಮ್ಮನೆ ಇರಪ್ಪ ಅಂತ ಹೇಳಿದೆ ಆ ಮನುಷ್ಯ, ಮತ್ತೆ ಅವರನ್ನು ಬರಬೇಡಿ ಅಂತ ಹೇಳ್ದ ಫೋನ್ ಮಾಡಿ. ಕಾರಣ ಯಾಕೆಂದ್ರೆ ಆ ವಿಷಯ ಹೇಳಕ್ ಹೋದ್ರೆ ಆ ಮನುಷ್ಯನ ತಂದೆ ವಿಚಾರದಲ್ಲಿ ಬಹಳಷ್ಟು ಅನ್ಯಾಯ ನಡೆದು ಹೋಗಿದೆ. ಆ ಒಂದು ಪಾಪ ಇನ್ನೂ ಬಿಡುಗಡೆ ಆಗಲಿಲ್ಲ. ಎಷ್ಟೋ ಒಳ್ಳೆ ಜಾಗ, ಅವರು 4 ಜನ ಅಣ್ಣ ತಮ್ಮಂದಿರು. ಬೈಬಲಲ್ಲಿ ಹೇಳುವ ಪ್ರಕಾರ ಜಾಗದಿಂದ ನಿಮ್ಮನ್ನ ಖಾಲಿ ಮಾಡಿಸ್ತೇನೆ ಅಂತೇಳಿ ಬರೆಯಲ್ಪಟ್ಟಿದೆ. ಒಬ್ರು ಕೂಡ ಅಲ್ಲಿ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆಗಿದೆ ನೋಡಿ ಈ ಹೋಮಗಳದ್ದು ಇದೆಲ್ಲ ವಿಚಾರಗಳು. ಆದ್ರಿಂದ ಯಾವ ಜನಾಂಗವಾಗಲಿ ಸರ್ವ ಸೃಷ್ಟಿಕರ್ತನಾದ ದೇವರು ಇವತ್ತು ಬೈಬಲ್, ಕುರಾನ್, ವೇದಗಳು, ಪುರಾಣಗಳು ಇದರಲ್ಲಿ ತಿಳ್ಕೊಂಡು ನಾವು ಆಯಾಯ ಧರ್ಮದವರು ಆಯಾಯ ಗ್ರಂಥಗಳಲ್ಲಿ ತಿಳ್ಕೊಂಡು ಸತ್ಯ ದೇವರನ್ನು ಹಿಂಬಾಲಿಸದ ಹೊರತು ಇನ್ನು ಖಂಡಿತವಾಗಿ ಯಾವುದರಿಂದಲೂ ಪರಿಹಾರ ಇಲ್ಲ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಗಿದೆ. ನಾನು ಹಿಂದೆ ಸಾಕ್ಷಿಯಲ್ಲಿ ಹೇಳಿದ್ದೇನೆ. ಬೇಕಾದಷ್ಟು ನನ್ನ ಅಪ್ಪ ಮಾಡಿದ ಪಾಪ ನನ್ನ ಮೇಲೆ ಬಂತು, ಅದು ನನ್ನ ಮರಣಕ್ಕೆ ತಗೊಂಡು ಹೋಯಿತು. ಅದು ನನ್ನ ಬಹಳ ಕೆಟ್ಟ ಕೆಟ್ಟ ಕಾರ್ಯಗಳಿಗೆ ಉಪಯೋಗಿಸಿ ಬಿಡ್ತು. ಅದು ಇನ್ನೊಬ್ಬರ ಮನಸ್ಸು ನೋಯಿಸೋದು ಬೇಕಾದಷ್ಟು. ಆಗ ದೇವರು ನನಗೆ ದರ್ಶನ ಕೊಟ್ಟ ಮೇಲೆ ಪ್ರತಿ ಒಂದು ವಿಷಯವು ನನಗೆ ಗೊತ್ತಾಯ್ತು. ಒಂದು ಬ್ರಾಹ್ಮಣರ ಮೂಲಕ ಇದೆಲ್ಲವನ್ನ ತಿಳಿಯುವಾಗೆ ದೇವರು ಆಶೀರ್ವಾದ ಮಾಡಿದ್ರು. ಅದಕ್ಕಿಂತ ಮೊದಲು ಕನಿಷ್ಠ ಪಕ್ಷ ಒಂದು 82,000 ನಾನು ಲೆಕ್ಕ ಇಟ್ಟಿದ್ದೆ. ಆಮೇಲೆ ಇಡ್ಲಿಲ್ಲ. ಎಷ್ಟು ದೇವರ ಬಳಿಗೆ, ಎಷ್ಟು ಮಠಾಧೀಶ್ವರು, ಎಷ್ಟು ಬ್ರಾಹ್ಮಣರು, ಯಾವ ದೇವಸ್ಥಾನ, ಯಾವ ಜಾಗ, ಅಲ್ಲಿಗೆ ಇಲ್ಲಿಗೆ ತಗೊಂಡು ಹೋಗೋದು, ಆ ಕುಲದೇವರು ಈ ಕುಲದೇವರು ಏನು ನಡೀಲಿಲ್ಲ. ನನ್ನ ಸಹೋದರ ಸಹೋದರಿಯರೇ, ದೇವರ ದರ್ಶನವಾದ ಮೇಲೆ ವೇದಗಳನ್ನ, ಪುರಾಣಗಳನ್ನ, ಭಗವದ್ಗೀತೆಗಳನ್ನ, ಮಹಾಭಾರತವನ್ನ, ಕುರಾನನ್ನ, ಬೈಬಲನ್ನ ಓದಿ ತಿಳ್ಕೊಂಡು ದೇವರಿಗೆ ಶರಣ ಹೋಗುವಂತೆ ದೇವರ ಆಶೀರ್ವಾದವಾಯಿತು. ಅಲ್ಲಿಂದ ಶಾಂತಿ ಸಮಾಧಾನ ದೊರಕಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದನ್ನು ಕೂಡ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಸತ್ಯ ದೇವರನ್ನೇ ಆರಾಧಿಸಿರಿ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಿಳಿದು ಅದರಂತೆ ನಡೆಯಲು ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳಿಗೂ ಅವರು ತಿಳಿಸುವಂತಾಗಲಿ. ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದ ಹೊಂದಿ ಇತರರಿಗೆ ಸಾರುವಂತಾಗಲಿ. ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳಿದಂತ ನನ್ನ ಸಹೋದರ ಸಹೋದರರೇ, ದೇವರು ನಿಮ್ಮನ್ನು ಹೇರಳವಾಗಿ, ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ಆಶೀರ್ವದಿಸಲಿ. ಧನ್ಯವಾದ.